ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಕಬ್ಬು ಕೃಷಿಯಲ್ಲಿ ಅತಿಯಾಗಿ ನೀರನ್ನು ಕೊಟ್ರೆ ಅಥವಾ ಅತಿಯಾಗಿ ನೀರಾವರಿ ಮಾಡಿದ್ರೆ ಅಥವಾ ಪದೇ ಪದೇ ನೀರನ್ನ ತಾವು ಕಬ್ಬು ಕೃಷಿಗೆ ಕೊಟ್ರೆ ಯಾವ ಯಾವ ಹಾನಿಗಳು ಉಂಟಾಗ್ತವೆ ಅದರ ಬಗ್ಗೆ ಚರ್ಚೆಯನ್ನ ಇವತ್ತು ಮಾಡೋಣ. ಒಂದನೇದಾಗಿ, ತಾವು ಅತಿಯಾದ ನೀರನ್ನು ಕೊಟ್ರೆ ಕಬ್ಬಿನಲ್ಲಿ ಬೆಳವಣಿಗೆಯು ಕಡಿಮೆ ಆಗತ್ತೆ. ಅದರ ಜೊತೆಗೆ ನಾವು ಏನು ರಸಗೊಬ್ಬರಗಳನ್ನ ಬಳಸ್ತೀವಿ ಆ ಎಲ್ಲ ರಸಗೊಬ್ಬರಗಳಲ್ಲಿರುವ ನ್ಯೂಟ್ರಿಯೆಂಟ್ ಲಾಸ್ ಹೆಚ್ಚಾಗತ್ತೆ. ಯಾಕಂದ್ರೆ ಅತಿಯಾದ ನೀರು ಕೊಟ್ರೆ ಆ ನೀರು ಆ ನ್ಯೂಟ್ರಿಯೆಂಟ್ಗಳನ್ನ ಅತಿ ಕೆಳಗೆ ತೆಗೆದುಕೊಂಡು ಹೋಗುತ್ತೆ ಮಣ್ಣಿನಲ್ಲಿ. ಅದಕ್ಕೆ ನ್ಯೂಟ್ರಿಯೆಂಟ್ ಲೀಚಿಂಗ್ ಅಂತ ಹೇಳ್ತಾರೆ, ಅದು ಆಗತ್ತೆ. ಅದರಿಂದ ನಮ್ಮ ಕಬ್ಬಿಗೆ ಬೇಕಾಗುವ ಪೋಷಕಾಂಶಗಳ ಕೊರತೆ ಉಂಟಾಗತ್ತೆ ಹಾಗೂ ನಮಗೆ ರಸಗೊಬ್ಬರ ಹೆಚ್ಚು ಅವಶ್ಯಕತೆ ಬರುತ್ತೆ. ಯಾಕಂದ್ರೆ ಪದೇ ಪದೇ ನಾವು ರಸಗೊಬ್ಬರ ಕೊಡ್ಬೇಕಾಗತ್ತೆ. ಯಾಕಂದ್ರೆ ನಾವು ಕೊಟ್ಟ ರಸಗೊಬ್ಬರ ನೀರಿನ ಜೊತೆಗೆ ಕೆಳಗೆ ಹೋಗ್ಬಿಡತ್ತೆ. ಅದರ ಸಲುವಾಗಿ ಅತಿಯಾದ ನೀರನ್ನು ಕಬ್ಬು ಕೃಷಿಯಲ್ಲಿ ತಾವು ಬಳಸಬಾರದು. ಮಣ್ಣಿನ ಸೆಲೆನಿಟಿ ಅಂತ ಇರುತ್ತೆ, ಸಾಯಿಲ್ ಸೆಲೆನಿಟಿ ಅಂತ ಹೇಳ್ತೀವಿ. ಮಣ್ಣಿನ ಕ್ಷಾರ ಅದು ಹೆಚ್ಚಾಗತ್ತೆ. ಅದರಿಂದ ಕಬ್ಬಿನಲ್ಲಿ ಬೆಳವಣಿಗೆಯು ಕುಂಠಿತವಾಗತ್ತೆ. ಹಾಗೂ ಅತಿಯಾದ ನೀರು ಕೊಡುವುದರಿಂದ ರೋಗಗಳು ಬರುವ ಚಾನ್ಸಸ್ ಹೆಚ್ಚಿರುತ್ತೆ. ಹಾಗೂ ಪೆಸ್ಟ್ ಅಂತ ಹೇಳ್ತೀವಿ, ಕೀಟಗಳ ಬಾಧೆ ಉಂಟಾಗುವ ಚಾನ್ಸಸ್ ಹೆಚ್ಚಿರುತ್ತೆ. ಅದಕ್ಕೆ ಕೀಟ ಬಾಧೆ ಹಾಗೂ ರೋಗ ಕಬ್ಬಿನಲ್ಲಿ ಹೆಚ್ಚಾಗುವ ಚಾನ್ಸಸ್ ಹೆಚ್ಚಿರುತ್ತೆ. ತಾವು ಅತಿಯಾದ ನೀರನ್ನ ಕಬ್ಬು ಕೃಷಿಯಲ್ಲಿ ಬಳಸಿದ್ದಲ್ಲಿ ಈ ತರಹ ಕೀಟ ಬಾಧೆ ಹಾಗೂ ರೋಗ ಬಾಧೆಯು ಉಂಟಾಗತ್ತೆ. ಅತಿಯಾದ ನೀರನ್ನು ಕೊಟ್ರೆ ಏನಾಗತ್ತೆ, ಕಬ್ಬಿನ ಬೇರುಗಳ ಬೆಳವಣಿಗೆಯು ನಿಂತು ಹೋಗುತ್ತೆ. ಹಾಗೂ ಪದೇ ಪದೇ ನೀರಾವರಿಯನ್ನ ಮಾಡಿದರೆ ಕಬ್ಬಿನ ಬೇರುಗಳು ಕೊಳಿತವೆ. ಅದರ ಸಲುವಾಗಿ ತಾವು ಕಬ್ಬಿನಲ್ಲಿ ಅತಿಯಾದ ನೀರನ್ನ ಕೊಡಬಾರದು. ಅತಿಯಾದ ನೀರನ್ನು ಕಬ್ಬು ಕೃಷಿಗೆ ಕೊಟ್ರೆ ಕಬ್ಬಿನ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಇದರಿಂದ ಕಬ್ಬಿನಲ್ಲಿ ಗ್ರೋತು ಕಡಿಮೆ ಆಗತ್ತೆ. ಹಾಗೂ ಕಬ್ಬಿನಲ್ಲಿ ಕಬ್ಬಿನ ತೂಕ ಕಡಿಮೆ ಆಗತ್ತೆ. ಹಾಗೂ ಕಬ್ಬಿನಲ್ಲಿ ಗಣಿಕೆಗಳ ಅಂತರ ಏನಿರುತ್ತಲ್ಲ ಅದು ಕಡಿಮೆ ಆಗತ್ತೆ. ಈ ತರಹ ತೂಕ ಕಡಿಮೆ ಆಗುವುದರಿಂದ ಹಾಗೂ ಕಬ್ಬಿನ ಗಣಿಕೆಗಳ ಅಂತರ ಕಡಿಮೆ ಆಗುವುದರಿಂದ ಹಾಗೂ ಎಲೆಗಳು ಹಳದಿ ಆಗುವುದರಿಂದ ಈ ಎಲ್ಲ ಕಾರಣಗಳಿಂದ ಕಬ್ಬಿನ ಇಳುವರಿಯು ಕಡಿಮೆ ಆಗತ್ತೆ. ತಾವು ಅದಕ್ಕೆ ಅತಿಯಾದ ನೀರನ್ನು ಕಬ್ಬು ಕೃಷಿಗೆ ಕೊಡಬೇಡಿ. ನೀರು ಯಾವ ತರಹ ಮ್ಯಾನೇಜ್ಮೆಂಟ್ ಮಾಡಬೇಕು ಹಾಗೂ ಕಬ್ಬು ಕೃಷಿಯಲ್ಲಿ ಯಾವ ತರಹ ನೀರನ್ನು ಕೊಡಬೇಕು, ಎಷ್ಟು ದಿನ ಗ್ಯಾಪ್ ಮಾಡಿ ನೀರನ್ನ ಕೊಡಬೇಕು, ಅದರ ಕಂಪ್ಲೀಟ್ ಡೀಟೇಲ್ ನಿಮಗೆ ಈ ವಿಡಿಯೋದಲ್ಲಿ ಇದೆ. ಈ ವಿಡಿಯೋದಲ್ಲಿ 1ನೇ ತಿಂಗಳ ನೀರಿನ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಹೇಳಿದ್ದೀನಿ. ಹಾಗೂ 2ನೇ ತಿಂಗಳ ನೀರಿನ ಮ್ಯಾನೇಜ್ಮೆಂಟು ಈ ವಿಡಿಯೋದಲ್ಲಿದೆ. ಈ ತರಹ ತಾವು 1ನೇ ತಿಂಗಳ ನೀರಿನ ಮ್ಯಾನೇಜ್ಮೆಂಟು 2ನೇ ತಿಂಗಳ ನೀರಿನ ಮ್ಯಾನೇಜ್ಮೆಂಟ್ ಅನ್ನ ತಾವು ವ್ಯವಸ್ಥಿತವಾಗಿ ಮಾಡಬಹುದು. ಅತಿಯಾದ ನೀರನ್ನ ತಾವು ಕಬ್ಬು ಕೃಷಿಯಲ್ಲಿ ಕೊಡಬೇಡಿ. ಇದರಿಂದ ಕಬ್ಬಿನ ಇಳುವರಿಯು ಕಡಿಮೆ ಆಗತ್ತೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.